ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇವತ್ತು ಕೇವಲ ಸಾಂಕೇತಿಕ, ಇದು ಮುಂದಿನ ದಿನಮಾನದಲ್ಲಿ ಬಹಳ ದೊಡ್ಡ ರೂಪದಲ್ಲಿ ಈ ಪ್ರತಿಭಟನೆ ಆಗುತ್ತೆ. ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡೋರು ಇದ್ದಾರೆ. ಎಲ್ಲಾ ಕಡೆಯಲ್ಲಿ ನಾವು ಜಿಲ್ಲಾವಾರು ಬಹಳಷ್ಟು ಕಡೆ ಏನು ಅವರ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಬಹಳ ಉಗ್ರ ರೂಪದ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ನಮಗೆ ಸಂಪೂರ್ಣ ವಿಶ್ವಾಸನೂ ಕೂಡ ಇದೆ. ನಮ್ಮೇನು ಹೈಕಮಾಂಡ್ ಇದೆ, ಅವರ ಕೆಲಸ ಕಾರ್ಯವನ್ನು ನೋಡಿ ಅವರಿಗೆ ಸಚಿವ ಸ್ಥಾನ ಕೊಡುತ್ತೆ ಅನ್ನೋಕ್ಕಂತ ವಿಶ್ವಾಸ ಕೂಡ ಒಂದು ವ್ಯಕ್ತಪಡಿಸ್ತಾ ಇದ್ದೇವೆ. ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರನ್ನೋ ಒಂದು ಕಾರಣದಿಂದ ಈಗಾಗಲೇ ಒಬ್ಬರಿಗೆ ಕೊಟ್ಟಿಟ್ಟಿತ್ತು, ಮುಂದಿನ ಸರಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡಿದ್ರು. ಅವ್ರೇನ್ ಮನವರಿಕೆ ಮಾಡಿದ್ರು ಆ ಪ್ರಕಾರ ಈ ಸಾರಿ ಅವರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ. ನಿಜವಾಗ್ಲೂ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇರುತ್ತೋ ಅಲ್ಲಿ ಯಾವ್ದಾದ್ರು ಹೆಸರು ನೆನಪಾಗುತ್ತೆ ಅಂದ್ರೆ ಅದು ಮಾನ್ಯ ಸಲೀಂ ಅಹಮದ್ ಅವ್ರ ಹೆಸರು. ಯಾವುದೇ ಪಕ್ಷ, ನಮ್ಮ ಪಕ್ಷ ಎಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಂಕಷ್ಟದಲ್ಲಿದ್ದಾಗ ಇವರನ್ನ ಅಲ್ಲಿ ಕರೆಸಿಕೊಂಡು ಪಕ್ಷದ ಕೆಲಸನ ಮಾಡ್ತಕ್ಕಂಥ ಕೆಲಸ ಸತತವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿದೆ. ಈ ಸಾರಿ ಅವರಿಗೆ ಅವರೇನು ಶ್ರಮ ಪಟ್ಟಿದ್ದಾರೆ, ಸುಮಾರು 45 ವರ್ಷದಿಂದ, ಅದರ ಪ್ರತಿಫಲವಾಗಿ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಅವರ ಗೌರವ ತುಂಬಾ ಕೆಲಸ ಹೈಕಮಾಂಡ್ ಮಾಡ್ಬೇಕಂತ ನಮ್ಮ ಒತ್ತಾಯ. ಇಲ್ಲ, ಈಗಾಗಲೇ ನಾವೆಲ್ಲ ಹೋಗಿ ಭೇಟಿಯಾಗಿ ಬಂದಿದ್ದೀವಿ. ಅವರೆಲ್ಲ ಒಪ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯವಿದೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಂದ್ರೆ ಮೊನ್ನೆ ಸಲೀಂ ಸರ್ ಅನ್ನೋ ಭಾವನೆ ಅವರೆಲ್ಲ ವರಿಷ್ಠರಿದೆ. ವರಿಷ್ಠರು ಈ ಸಾರಿ ಅವಕಾಶ ಕಲ್ಪಿಸಿಕೊಡೋದು ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಕೂಡ ನಮಗಿದೆ.